ನವೆಂಬರ್ 15ನೇ ತಾರೀಕು ಬಹಳ ಕಾತರದಿಂದ ಕಾಯ್ತಿರುವಂತಹ ಅಭಿಮಾನಿಗಳಿಗೆ ಒಂದು ಸಂಭ್ರಮ ದಿನ. ಯಾಕೆಂತ ಹೇಳಿದ್ರೆ ನವೆಂಬರ್ 15ನೇ ತಾರೀಕು ಭೈರತಿ ರಣಗಲ್ ನಮ್ಮ ನರ್ತನ್ ಅವರ ನಿರ್ದೇಶನದಲ್ಲಿ ಮೂಡಿಬಂತಿರುವಂತಹ ನಮ್ಮ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣದಲ್ಲಿ ಮೂಡಿಬಂತಿರುವಂತಹ ಒಂದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂತ ಹೇಳೋದು ಸಿನಿಮಾ ಬಗ್ಗೆ ದಯವಿಟ್ಟು. ಏನಿಲ್ಲ, ಇದು ಮಫ್ತಿ ಪ್ರೀಕ್ವೆಲ್. ಇದು ಮಫ್ತಿಲಿ ಭೈರತಿ ರಣಗಲ್ ಪಾತ್ರ ನೋಡಿರ್ತೀರ. ಭೈರತಿ ರಣಗಲ್ ಹೇಗೆ ಆಗಾದ, ಯಾತಿಗೋಸ್ಕರ ಆದ, ಯಾವಾಗಿಂದ ಆದ. ಕೆಲವು ಟೈಮ್ ಏನು ಮಾಡ್ತೀವಿ, ಅವನು ಬೆಳೆದ ಮೇಲೆ ಆಗ್ತಾನೆ, ಬಟ್ ಅವನ ಚೈಲ್ಡ್ಹುಡ್ ಇದ್ದ ಅವನ ದೇಹ ಏನು, ಅವ್ನು ಯಾರಿಗೋಸ್ಕರ ಬದುಕ್ತಾನೆ, ಯಾತಿಗೋಸ್ಕರ ಬದುಕ್ತಾನೆ, ಯಾರಿಗೋಸ್ಕರ ಬದುಕ್ತಾನೆ ಅನ್ನೋದೇ ಈ ಸಿನಿಮಾ. ನಿಮ್ಮ ನೋಡಿದಾಗ ತುಂಬ ನೀವು ಬಂದು ನೋಡಿದಾಗ ಸಿನಿಮಾದಲ್ಲಿ ನೀವು ಕನೆಕ್ಟ್ ಆಗ್ತೀರ. ಅಂದರೆ ಪ್ರತಿಯೊಂದು ಪಾತ್ರಗಳಿರ್ಬೋದು, ಈಗಿನ ಜನ್ರೇಷನ್ಲಿ ಏನೇನು ಬೇಕೋ, ಏನೇನು ನಡೀತಾ ಇದೆಯೋ ವ್ಯವಸ್ಥೆಯಲ್ಲಿ, ಅದೆಲ್ಲ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ವಿಜುವಲ್ ಆಗಲಿ ಇಲ್ಲ ಎಲ್ಲ ಪಾತ್ರದ ಅಭಿನಯ ಆಗಲಿ, ಇದರಲ್ಲಿ ಬರೀ ಭೈರತಿ ಮಾತ್ರ ಕಾಣಿಸ್ಕೊಳ್ಳಲ್ಲ. ಯಾಕಂದರೆ ಪಕ್ಕದಲ್ಲಿ ಬರೋ ಕ್ಯಾರೆಕ್ಟರ್ಸ್ ಎಲ್ಲ ಇದೆಲ್ಲ, ಅದು ಹೇಗೆ ಭೈರತಿ ರಣಗಲ್ನ ಮೇಲೆ ಎತ್ತುತ್ತೆ ಅನ್ನೋದೇ ಈ ಸಿನಿಮಾ. ಬಂದು ನೋಡಿದಾಗ ನಿಮಗೆ ಭಾಳ ಖುಷಿ ಕೊಡುತ್ತೆ. ನಮ್ಮ ನಿರ್ಮಾಣದ ಎರಡನೇ ಚಿತ್ರ ಗೀತಾ ಪಿಕ್ಚರ್ಸ್ಲಿ ವೇದ ಮಾಡಿದ್ದು ಇದು. ಅದಾದಮೇಲೆ ಇವಾಗ ಇದು ಮಾಡ್ತಿರೋದು ಎರಡನೇ ಸಿನಿಮಾ ಭೈರತಿ ರಣಗಲ್. ಎಲ್ಲರೂ ಬಂದು ನೋಡಿ ನವೆಂಬರ್ 15th ಆ್ಯಂಡ್ ಆಶೀರ್ವಾದ ಮಾಡಿ. ದಯವಿಟ್ಟು ಯಾರು ಮರಿಬೇಡಿ, ನವೆಂಬರ್ 15ನೇ ತಾರೀಕು ಸಿನಿಮಾ ನೋಡ್ತೀರಾ ಅಲ್ವಾ? ಭೈರತಿ ರಣಗಲ್ ಶಿವಣ್ಣ ಅಲ್ಲಿಂದ ನೀವು ಬಂದಿದ್ದೀರಾ ಅಂತ ತುಂಬಾನೇ ಕಾಯ್ತಾ ಇದ್ರು. ಶಿವಣ್ಣನಿಂದ ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಡೈಲಾಗ್ ಏನಾದ್ರು. ಡೈಲಾಗ್ ಬೇಡ, ಅದು ಡೈಲಾಗ್ ಕೇಳಿರ್ತಾರೆ ಆ್ಯಕ್ಚುಲಾಗೆ. ನಾ ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ಎಷ್ಟೋ ಜನ ತಲೆಗಳನ್ನ ಕಳ್ಕೊಂಡ್ಬಿಟ್ಟಿದ್ರು.